Hello everyone, I am Vidya Shri and welcome to my birthday vlog. Today we are at Sunrise. Sunrise Bar and Lounge located ಆಗಿರೋದು ಪೀಣ್ಯ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ. ಇದೊಂದು ಹಿಡನ್ ಗಾರ್ಡನ್ ವೈಬ್ಸ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು ಬಿಕಾಸ್ ಇಟ್ಸ್ ಅ ಪರ್ಫೆಕ್ಟ್ ಎಸ್ಕೇಪ್ ಫಾರ್ ದ ಪೀಸ್ಫುಲ್ ಬ್ರಾಂಚ್ ಆ್ಯಂಡ್ ದ ರೊಮ್ಯಾಂಟಿಕ್ ಡಿನ್ನರ್. ಫ್ರಮ್ ದ ಆಂಬಿಯನ್ಸ್ ಟು ದ ಡ್ರಿಂಕ್ಸ್ ಎವ್ರಿಥಿಂಗ್ ಫೀಲ್ಸ್ ಲೈಕ್ ಅ ಡ್ರೀಮ್ ಹಿಯರ್. And it's a very perfect place for celebrating birthdays, anniversaries and also the corporate events in a style antane helbodu. And now it's my birthday celebration, so come join me for the celebration. I always wonder ಈ ಮಕ್ಕಳೆಲ್ಲ ಹೀಗೇನಾ ಅವ್ರ ಪ್ಯಾರೆಂಟ್ಸ್ನ ಬಿಟ್ಟು ಬೇರೆ ಜೊತೆಲಿ ಹೋಗಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ. ವಿದಿಬ್ದು ಯಾವಾಗಲೂ ಇದೇ ಪ್ರಾಬ್ಲಮ್ ನನಗೆ. And here is the birthday cake. Vidip is all set for cutting the cake here. ಈ ವರ್ಷ ಅಂತೂ ನನ್ನ ಬರ್ಡೇ ತುಂಬ ಸ್ಪೆಷಲ್ ಆಗಿತ್ತು, ಯಾಕಂದರೆ ಐ ಆಮ್ ಸೆಲೆಬ್ರೇಟಿಂಗ್ ವಿತ್ ಮೈ ಫ್ಯಾಮಿಲಿ ಆಫ್ಟರ್ ಸಚ್ ಎ ಲಾಂಗ್ ಟೈಮ್, ಮೇ ಬಿ ಆಫ್ಟರ್ 5 years ಅಂತ ಅಂದ್ಕೊಳ್ತೀನಿ. ಈ ಥರ ನನ್ನ ಫ್ಯಾಮಿಲಿ ಜೊತೆಲಿ ಸೆಲೆಬ್ರೇಟ್ ಮಾಡಿರಲಿಲ್ಲ ಇನ್ ದ ಲಾಸ್ಟ್ 5 years ಆ್ಯಂಡ್ ದಿಸ್ ವಿಲ್ ಬಿ ರಿಯಲಿ ಸ್ಪೆಷಲ್ ಫಾರ್ ಮೀ. ಈ ಪ್ಲೇಸ್ನ ನನ್ನ ತಮ್ಮ ಚೂಸ್ ಮಾಡಿದ್ದು. ಥ್ಯಾಂಕ್ಸ್ ಫಾರ್ ಹಿಮ್ ಬಿಕಾಸ್ ಐ ರಿಯಲಿ ಲೈಕ್ ದಿಸ್ ರೆಸ್ಟೋರೆಂಟ್ ಆ್ಯಂಡ್ ಇಟ್ಸ್ ಆಲ್ಸೋ ಚಿಲ್ಡ್ರನ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ವಿದಿಪು ಅಲ್ಲಿ ಇಲ್ಲಿ ಹೋಗಿ ಶಿ ವಾಸ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಸ್ಟಾಫ್ ಕೂಡ ಅಷ್ಟೇ ದೇ ವರ್ ಕಾಮ್ ಆ್ಯಂಡ್ ಸ್ವೀಟ್ ಟುವರ್ಡ್ಸ್ ಹರ್. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ನಮ್ಮ ಮಾಡರ್ನ್ ಬರ್ಡೇ ಸೆಲೆಬ್ರೇಷನ್ ಮುಗೀತು. ಅದಾದಮೇಲೆ ಫುಡ್ ಆರ್ಡರ್ ಮಾಡಿದ್ವಿ. ಅದು ಫುಡ್ ಬರೋ ಅಷ್ಟೊತ್ತಿಗೆ ಹೋಗಿ ಪ್ಲೇಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ದಿಸ್ ಪ್ಲೇಸ್. ಜಸ್ಟ್ ಲುಕ್ ಅಟ್ ದಿಸ್ ಪ್ಲೇಸ್. ತುಂಬಾ ಚೆನ್ನಾಗಿದೆ. ವೇರ್ ನೇಚರ್ ಮೇಡ್ಸ್ ಎಲಿಗೆನ್ಸ್. ಫ್ರಮ್ ಲಶ್ ಗ್ರೀನರಿ, ಕಾಸಿ ಕಾರ್ನರ್ಸ್ ಆ್ಯಂಡ್ ಚಿಕ್ ವೈಬ್ಸ್ ಟು ಸ್ಪಾರ್ಕ್ಲಿಂಗ್ ಬಾರ್. ಇಟ್ಸ್ ಅ ನೈಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಫಾರ್ ದ ಸೆಲೆಬ್ರೇಷನ್. I was just immersed myself in this nature. See, ನಾನು ಆಗಲೇ ಹೇಳ್ದಂಗೆ ಇದು ಚಿಲ್ಡ್ರನ್ ಫ್ರೆಂಡ್ಲಿ ಕೂಡ. ಲುಕ್ ಅಟ್ ದಿಸ್ ವಿದೀಪ್, ಶಿ ಈಸ್ ಜಸ್ಟ್ ಎಂಜಾಯಿಂಗ್ ಹರ್ ಸೆಲ್ಫ್. ಗೊತ್ತಿಲ್ಲ ಇದು ಅವಳ ಬರ್ಡೇನಾ ಅಥವಾ ಅವ್ರ ಅಮ್ಮನ ಬರ್ಡೇನಾ ಅಂಥೇಳಿ, ಬಟ್ ಶಿ ವಾಸ್ ಎಂಜಾಯಿಂಗ್ ಅ ಲಾಟ್, ಡಾನ್ಸಿಂಗ್ ಅರೌಂಡ್ ದ ಫ್ಲೋರ್. ನನಗಂತೂ ತುಂಬ ಖುಷಿ ಆಯಿತು. ಮೇ ಬಿ ಶಿ ಆಲ್ಸೋ ಲೈಕ್ ದಿಸ್ ಪ್ಲೇಸ್, ಅದಕ್ಕೆ ಅವಳು ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಓಡಾಡ್ತಾ ಇದ್ಲು. ಬಟ್ ಅವರಿಬ್ಬರು ಆ ಕಪಲ್ ಜೊತೆಲಿ ಮಾತ್ರ ತುಂಬ ಸತಿ ಹೋಗಿ ಅವ್ರು ಆರ್ಡರ್ ಮಾಡಿದ್ದು ಪಿಜ್ಜಾನೆಲ್ಲ ತಿಂದು ಬರ್ತಾ ಇದ್ಲು. ನನಗೆ ಸ್ವಲ್ಪ ಮುಜುಗರ ಆಗ್ತಾಯಿತ್ತು ಅವಳನ್ನ ಹೋಗಿ ಕರ್ಕೊಂಡು ಬಂದು ನಮ್ಮ ಕಡೆ ಕೂರಿಸ್ಲಿಕ್ಕೆ. ನನಗೆ ವಿದೀಪ್ನ ನೋಡ್ತಾ ನನ್ನ ಚೈಲ್ಡ್ಹುಡ್ ಬರ್ಡೇ ಸೆಲೆಬ್ರೇಷನ್ ನೆನಪಾಯಿತು. ಆ ಚೈಲ್ಡ್ಹುಡ್ ಸೆಲೆಬ್ರೇಷನ್ಸ್ ಎಲ್ಲ ಎಷ್ಟು ಸ್ಪೆಷಲ್ ಆಗಿರ್ತಾ ಇತ್ತು. ಈ ಥರ ಮಾಡರ್ನ್ ವೈಸ್ ಸೆಲೆಬ್ರೇಷನ್ ಇರ್ತಿರ್ಲಿಲ್ಲ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ನ ಬರ್ಡೇಗೆ ಇನ್ವೈಟ್ ಮಾಡ್ತಾ ಇದ್ವಿ. ಆಮೇಲೆ ಸ್ಕೂಲ್ ಫ್ರೆಂಡ್ಸು, ಟ್ಯೂಷನ್ ಫ್ರೆಂಡ್ಸು ಅಂದ್ಕೊಂಡು ಎಲ್ಲನೂ ನಮಗೆ ಬೇಕಾಗಿರೋ ಕ್ಲೋಸ್ ಆಗಿರೋ ಫ್ರೆಂಡ್ಸ್ನೆಲ್ಲ ನಾವು ಇನ್ವೈಟ್ ಮಾಡ್ತಾ ಇದ್ವಿ. ಮತ್ತು ಮನೇಲಿ ಕೇಕ್ ಕಟಿಂಗ್ ಮಾಡ್ತಾ ಇದ್ವಿ. ಈ ಬಲೂನ್ಸು, ಈ ಬ್ಯಾನರ್ಸು ಮತ್ತು ಹ್ಯಾಟು, ಪೇಪರ್ ಪ್ಲೇಟ್ಸ್ನಲ್ಲಿ ಕೇಕು, ಸ್ನ್ಯಾಕ್ಸು, ಆಮೇಲೆ ಚಾಕ್ಲೇಟ್ಸು ಮತ್ತು ಇದು ಕೂಲ್ ಡ್ರಿಂಕ್ಸ್, ಅದೆಲ್ಲ ತುಂಬಾ ಚೆನ್ನಾಗಿರ್ತಾಯಿತ್ತು ಅಲ್ವಾ. ಮತ್ತು ಯಾರ್ಯಾರು ಗಿಫ್ಟ್ ತೊಗೊಂಬಂದಿದ್ದಾರೆ ಅಂತ ನೋಡ್ತಾ ಇದ್ವಿ. ಗಿಫ್ಟ್ನ ಓಪನ್ ಮಾಡ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಮತ್ತೆಲ್ಲ ಸೆಲೆಬ್ರೇಷನ್ ಆಗಿದ ತಕ್ಷಣ ಮನೆಗೆ ಹೋಗಿ ಪೇರೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದು, ಇದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು, ನೆಕ್ಸ್ಟ್ ನಾವು ಹೀಗೆ ಮಾಡಬೇಕು ಅಂತ. ಬಟ್ ಚೈಲ್ಡ್ಹುಡ್ ಮೆಮೊರೀಸ್ ಆರ್ ರಿಯಲಿ ದ ಬೆಸ್ಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ದೋಸ್ ಆರ್ ಲೈಕ್ ಸ್ವೀಟ್ ಮೆಮೊರೀಸ್ ಆ್ಯಕ್ಚುಲಿ. As you can see, this restaurant has a very beautiful bar lounge.
ಮತ್ತು ಈ ಪ್ಲೇಸು ಫೋಟೋಸ್ಗೆ ವೀಡಿಯೋಸ್ಗೆ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನಾನು ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಇಲ್ಲಿ ಅಂತ. ನಾನಂತೂ ಈ ಬರ್ಡೇ ಸೆಲೆಬ್ರೇಷನ್ ಆ್ಯಂಡ್ ದಿಸ್ ಪ್ಲೇಸ್ ಎರಡನ್ನೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಇಲ್ಲಿ ಬಂದು. ಸೊ ಫೈನಲಿ ದ ಫುಡ್ ಈಸ್ ಹಿಯರ್ ಆ್ಯಂಡ್ ದ ವೇಟ್ ಈಸ್ ಓವರ್. ಸೊ ನಾವು ಆರ್ಡರ್ ಮಾಡಿದ್ದು ನಾನ್ ವೆಜ್ ಸ್ಟಾರ್ಟರ್ಸ್ ಆ್ಯಂಡ್ ಕಾವ್ಯ ಆರ್ಡರ್ ಮಾಡಿದ್ದು ವೆಜಿಟೇರಿಯನ್ ಸ್ಟಾರ್ಟರ್ಸ್ ಬಿಕಾಸ್ ಶೀ ಈಸ್ ವೆಜಿಟೇರಿಯನ್. ಸೊ ಅದನ್ನು ತಿನ್ಕೊಂಡು ಪಿಜ್ಜಾ ವಾಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಐ ಲೈಕ್ ದ ಪಿಜ್ಜಾ ವೆರಿ ಮಚ್, ಇಟ್ ವಾಸ್ ಸೋ ಗುಡ್. ಸೊ ಇದಾಗಿದ್ದು ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ಸ್ ಗೈಸ್. ಸೊ ಐ ಹೋಪ್ ಯು ಗೈಸ್ ವಿಲ್ ಲೈಕ್ ದಿಸ್ ಒನ್ ಆ್ಯಂಡ್ ಆಲ್ಸೋ ಪ್ಲೀಸ್ ಲೆಟ್ ಮೀ ನೋ ವಿಚ್ ಕೈಂಡ್ ಆಫ್ ಅ ಸೆಲೆಬ್ರೇಷನ್ ಡ್ಯೂ ಯು ಲೈಕ್ 90s ಅಥವಾ ಮಾಡರ್ನ್ ಟೈಪಾ ಅಂತ. ಡೂ ಲೆಟ್ ಮೀ ನೋ. ಥ್ಯಾಂಕ್ ಯು, ಬಾಯ್.